ಇದ್ದಾರೆ. ಬೈರೂತ್ನ ದಕ್ಷಿಣ ಚಹಾ ಮತ್ತು ಅಲ್ ದುವೈರ್ನಲ್ಲಿ ದಾಳಿಯಾಗಿರೋದು. ಸೊ ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ ಕಾರ್ಯಾಚರಣೆ ಈಗ ವಿಸ್ತರಣೆಯನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಲೆಬನಾನ್ನಲ್ಲಿಂದು ರಾಷ್ಟ್ರೀಯ ಶೋಕ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಸ್ರೇಲ್ ದಾಳಿಗೆ 20 ಮಕ್ಕಳು ಸೇರಿದಂತೆ 250ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇಸ್ರೇಲ್ ಮಿಸೈಲ್ ದಾಳಿಗೆ ಗಾಯಗೊಂಡಿರುವಂಥ ಸಾವಿರಾರು ನಾಗರಿಕರು. ಲೆಬನಾನ್ನಲ್ಲಿ ಮಡಿದವರಿಗೆ ಸಂತಾಪ ಸೂಚನಾ ದಿನವಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಸೊ ಇಸ್ರೇಲ್ ಎಷ್ಟು ಮಾಡ್ಕೊಳ್ಬೇಕು? ಹಮಾಸ್ ಮತ್ತು ಹಿಜ್ಬುಲ್ಲಾ ಮತ್ತು ಹೌತಿ ಮಾಡಿರುವಂಥ ದಾಳಿಗೆ ಎಷ್ಟು ಸಲ ಮಾಡಬೇಕು? ಅವರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅದ್ಯಾರೂ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಹಿಜ್ಬುಲ್ಲಾ, ಹೌತಿ, ಹಮಾಸು ಇಂಥವರಲ್ಲಿ ಯಾರಾದರೂ ಸತ್ತುಬಿಟ್ರೆ ಸಾಕು, ಏನೋ ಪಾಪ ಅಂತ ಅನಿಸ್ಬಿಡುತ್ತೆ. ಇವ್ರು ದಾಳಿ ಮಾಡಿದಾಗ ಪಾಪ ಆಗೋದಿಲ್ವಾ? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ಬಹಳ ಪ್ರಶ್ನೆಗಳು ಉದ್ಭವ ಆಗೇ ಆಗುತ್ತೆ. ಈ ಮೂರು ಸಂಘಟನೆಗಳು ಓಪನ್ ಆಗಿ ದಾಳಿಯನ್ನು ಮಾಡಿ ಇನ್ನೊಬ್ಬರನ್ನ ಹತ್ಯೆ ಮಾಡಿದಾಗ ಯಾರೂ ಕೂಡ ಪಾಪ ಅನ್ನೋದಿಲ್ಲ. ಆದರೆ ಈ ಮೂರು ಸಂಘಟನೆಗಳಲ್ಲಿ ಯಾರಿಗಾದರೂ ಹೊಡೆದ್ರೆ ಸಾಕು ಪಾಪ ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಯಾಕೆ ಈ ಮನಸ್ಥಿತಿಗಳು? ಈಗ ಯಾವ ರೀತಿಯಾಗಿ ನಡೀತಾ ಇದೆ ಲೆಬನಾನ್ನಲ್ಲಿ ಇಸ್ರೇಲ್ನ ಕಾರ್ಯಾಚರಣೆ? ಲೆಬನಾನ್ನ ಮೇಲೆ ಯುದ್ಧಗಳನ್ನು ತೀವ್ರಗೊಳಿಸುವಂಥ ಪ್ರಯತ್ನವನ್ನು ಇಸ್ರೇಲ್ ಮಾಡ್ತಾ ಇದೆ. ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ನಿನ್ನೆ ರಾತ್ರಿಯಿಂದ ಲೆಬನಾನ್ನಲ್ಲಿ ನಿರಂತರವಾದಂಥ ದಾಳಿಗಳಾಗ್ತಾ ಇದ್ದಾವೆ. ಮುಖ್ಯವಾಗಿ ಬೈರುತ್ನ ದಕ್ಷಿಣ ಪ್ರಾಂತ್ಯವನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಇಸ್ರೇಲ್ ಮಾಡ್ತಾ ಇದೆ. ಈ ದಾಳಿಗಳಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ, ಒಂದು 800ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಸೊ ಈ ದೊಡ್ಡ ಪರಿಪ್ರಮಾಣದ ದಾಳಿಯಲ್ಲಿ ಮೃತಪಟ್ಟವರಿಗೆ ಈಗ ಗೌರವ ಸಲ್ಲಿಸುವಂತಹ ದಿನ ಹಿನ್ನೆಲೆಯಲ್ಲಿ ಈಗ ಏನು ಶೋಕಾಚರಣೆಯನ್ನು ಕೂಡ ಆಚರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ಲೆಬನಾನ್ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಹಿಜ್ಬುಲ್ ಕೂಡ ಬಂಡುಕೋರ ಸಂಘಟನೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸಾಕಷ್ಟು ಸಾವು ನೋವುಗಳಿಗೆ ಈ ಹಿಜ್ಬುಲ್ಲಾ ಸಂಘಟನೆ ಕೂಡ ಕಾರಣ ಆಗಿರುವಂಥದ್ದು. ನೋಡಿ, ಯುದ್ಧ ಅಂದ್ರೇನೆ ವಿನಾಶ, ಇದರಲ್ಲಿ ಯಾರಿಗೂ ಕೂಡ ಮರ್ಸಿ ಅನ್ನುವಂಥದ್ದಿರಲ್ಲ. ಸೊ ಆಯಾ ಎದುರಾಳಿ ಅನ್ನುವಂತಹ ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ಪರಸ್ಪರ ದಾಳಿ ಪ್ರತಿ ದಾಳಿಗಳು ಕೂಡ ಆಗುತ್ತೆ. ಸೊ ಪ್ರತಿ ದೇಶವೂ ಕೂಡ ತನ್ನವರನ್ನ ಕಳ್ಕೊಂಡಾಗ ಶೋಕಾಚರಣೆ ಮಾಡುವಂಥದ್ದು ಕೂಡ ಸಹಜ. ಆ ನಿಟ್ಟಿನಲ್ಲಿ ಈಗ ತನ್ನ ದೇಶದಲ್ಲಿ ಮೃತಪಟ್ಟ ಸಾರ್ವಜನಿಕರಿಗೆ ಶೋಕಾಚರಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಈಗ ಹಿಜ್ಬುಲ್ಲಾ ಮತ್ತೆ ಲೆಬನಾನ್ ಆಡಳಿತ ಮಾಡ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಲೆಬನಾನ್ನಲ್ಲಿಂದು ಶೋಕ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ದಾಳಿ ಆಗಿರೋ ಪರಿಣಾಮವಾಗಿ 250ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, ಮಕ್ಕಳು ಸಾವನ್ನಪ್ಪಿದ್ದಾರೆ. ಇವೆಲ್ಲವೂ ಕೂಡ ಇವತ್ತು ಅಲ್ಲಿ ಶೋಕ ದಿನಾಚರಣೆಯನ್ನ ಮಾಡ್ತಾ ಇರೋದು.